ಏನಮ್ಮ ನಿತ್ಯ? ರೋಡ್ನಲ್ಲಿ ನಡೆಯುವಾಗ ಹಿಂದೆ ಮುಂದೆ ನೋಡ್ಕೊಂಡು ನಡೆಯೋದಲ್ವಾ? ಯಾಕೆ ಇಷ್ಟೊಂದು ಮೈ ಮರ್ತು ಹೋಗಿದ್ಯಾ? ಹೌದು, ನೀನ್ ಯಾಕಮ್ಮ ನಡ್ಕೊಂಡ್ ಬರ್ತಿದ್ಯಾ? ನಿನ್ ಕಾರ್ ಎಲ್ಲೋಯ್ತು? ಎಲ್ಲಿ ನಿಲ್ಸಿದ್ಯಾ? ಏನಾಯ್ತು ನಿತ್ಯಮ್ಮ? ಯಾಕೆ ಹಾಗೆ ನೋಡ್ತಿದ್ಯಾ? ಅಮ್ಮ ನಿತ್ಯ, 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 ನಿತ್ಯ. ಅಮ್ಮ, ಇವಳು ಗಂಗಾ. ನನ್ನ ಏನಂತ ಕರೆದೆ ಅಮ್ಮ? ನಿತ್ಯ ಅಂತ ಕರೆದ್ಯಾ? ಅಂದ್ರೆ ನಿತ್ಯ ಬದುಕೆ ಇದ್ದಾಳೆ ಅಂತಲ್ವಾ? ನಿತ್ಯ ಬದುಕಿರೋದು ಅಂದ್ರೆ ಏನ್ ಗಂಗಾ? ಅವಳು ಸತ್ತು ಹೋದ್ಲಲ್ಲ. ಮತ್ತೆ ನನ್ನ ನಿತ್ಯ ಅಂತ ಯಾಕೆ ಕರೆದೆ? ಹೇಳಮ್ಮ, ನಿತ್ಯ ಬದುಕಿದಾಳೆ ಅಲ್ವಾ? ಅದಕ್ಕೆ ನನ್ನ ನಿತ್ಯ ಅಂತ ಕರೆದೆ ಅಲ್ವಾ? ಅದು ಹಾ, ನೀನು ನಿತ್ಯನ್ ತರ ಬಟ್ಟೆ ಹಾಕೊಂಡಿದ್ಯಲ್ಲ, ಅದಕ್ಕೆ ನಿತ್ಯ ಸತ್ತು ಹೋಗಿರೋ ವಿಷಯ ಮರ್ತು ಹೋಗಿ ನಿತ್ಯ ಅಂತ ಕರೆದ್ಬಿಟ್ಟೆ. ಅಷ್ಟೇನಮ್ಮ, ಅಷ್ಟೇ. ನಿಜ ಹೇಳಮ್ಮ, ಆ ರೂಪ ಮೇಡಮ್ನ ಕೇಳಿದ್ರೆ ಹೇಳಿಲ್ಲ. ಸತ್ಯನೇ ಹೇಳ್ತಿದ್ದೀನಿ ಗಂಗಾ. ಇಲ್ಲ, ನಿನ್ನ ಹತ್ರ ಏನೋ ಮುಚ್ಚಿಡ್ತಾ ಇದ್ಯಾ. ನಿತ್ಯ ಬದುಕೆ ಇದ್ದಾಳೆ ಅಂತ ಚಂದ್ರಿಕಾ ಚಿಕ್ಕಮ್ಮ, ಕೃಷ್ಣ ಚಿಕ್ಕಪ್ಪ ಹೇಳಿದ್ರು. ನಾನೇ ಅವ್ರು ಕೂಡ ನಿತ್ಯ ಹತ್ರ ಮಾತಾಡಿದ್ದಾರೆ. ನೀನು ನನ್ನ ಹೆತ್ತಮ್ಮ, ನನಗೆ ಸುಳ್ಳು ಹೇಳ್ಬಾರ್ದು. ನಿಜ ಹೇಳಮ್ಮ. ನಾನ್ ಯಾವತ್ತಾದ್ರೂ ನಿನಗ್ ಸುಳ್ಳು ಹೇಳಿದ್ದೇನೆ ಗಂಗಾ? ಇವತ್ತು ಹೊಸದಾಗಿ ನಿಜ ಹೇಳು ಅಂತ ಹೇಳ್ತಿದ್ಯಲ್ಲ. ಮಗಳು ಬದುಕಿರುವಾಗ್ಲೇ ಯಾವ ತಾಯಿ ಆದ್ರೂ ಸತ್ತು ಹೋದ್ಲು ಅಂತ ಹೇಳಕ್ಕಾಗತ್ತಾ? ನನ್ನ ಮಗಳು ನೀನು, ನಿನಗ್ ಮೋಸ ಮಾಡ್ತೀನೇನೆ? ನಿತ್ಯ ಬದುಕಿದಾಳೆ ಅಂತ ನಿನ್ನ ಹತ್ರ ಹೇಳ್ತಿರೋರೇ ಸುಳ್ಳು ಹೇಳ್ತಾ ಇರೋದು. ನಿತ್ಯ ಸತ್ತು ಹೋಗಿದ್ದಾಳಮ್ಮ. ಇಲ್ಲಮ್ಮ. ಇನ್ನೇನು ಮಾತಾಡ್ಬೇಡ ಗಂಗಾ. ನಿನ್ಗೋಸ್ಕರ ಜೈ ಅವ್ರು ಕಾಯ್ತಾ ಇರ್ತಾರೆ. ನೀನೀಗ ಬೇಗ ಮನೆಗೆ ಹೋಗು. ಮೋಸ ಮಾಡೋದೇ ಅವಳು ಬದುಕು, ಸುಳ್ಳು ಹೇಳೋದು ಇವಳಿಗೊಂದ್ ಲೆಕ್ಕನ? ಹೌದು, ನಾನ್ ಸುಳ್ಳೇ ಹೇಳಿದ್ದು. ಸೀರೆಗೆ ಫಾಲ್ಸ್ ಹಾಕ್ಸಕ್ ಹೋಗ್ತೀನಿ ಅಂತ ಹೇಳಿ ಮಾಡರ್ನ್ ಡ್ರೆಸ್ ಹಾಕೊಂಡು ಹೊರಗಡೆ ಸುತ್ತಾಡ್ಕೊಂಡ್ ಬಂದೆ. ಇದು ನಿಜ. ಆದ್ರೆ ನಾನು ಸುಳ್ಳು ಮಾತ್ರ ಹೇಳಿದ್ದು, ಮೋಸ ಮಾಡ್ಲಿಲ್ಲ. ಮತ್ತೇನ್ ಮಾಡ್ ಬಂದ್ಯೋ? ಅಸ್ಥಿ ವಿಷಯದಲ್ಲಿ ಅವ್ರು ಮಾಡಿರೋ ಕೆಲ್ಸಕ್ಕೆ ರೂಪಾ ಮೇಡಮ್ ಹರ್ಟ್ ಆಗಿದ್ರು. ನಿತ್ಯ ಹಾಗೆ ಡ್ರೆಸ್ ಹಾಕೊಂಡು ಆ ಮನೆಗೆ ಹೋಗಿ ಮೇಡಮ್ನ ಸಮಾಧಾನ ಮಾಡ್ದೆ. ಸ್ವಲ್ಪ ಹೊತ್ತು ನಿತ್ಯ ಹಾಗೆ ಹೋಗಿ ಅವರನ್ನ ಖುಷಿ ಪಡಿಸಿ ಬರ್ತಾ ಇದ್ದೀನಿ. ಅದು ತಪ್ಪ? ಇದು ಮೋಸನಾ? ಹೇಳಿ. ಹೇಳಿ ಅಜ್ಜಿ, ಹೇಳಿ ಅತ್ತೆ, ಹೇಳಿ ಮಾವ. ನಾನು ತಪ್ಪು ಮಾಡಿದ್ನಾ? ಮೋಸ ಮಾಡಿದ್ನಾ? ಇಲ್ಲಮ್ಮ, ಒಳ್ಳೆ ಕೆಲಸ ಮಾಡಿದ್ಯಾ. ನಿತ್ಯ ಹೋಗಿ ಒಳ್ಳೆ ಕೆಲಸನೇ ಮಾಡಿದ್ಯಮ್ಮ. ನೀನ್ ಮಾಡಿದ್ರಲ್ಲಿ ನ್ಯಾಯ ಇದೆ ಗಂಗಾ. ಸೀನ್ ಪೂರ್ತಿ ತನ್ನ ಕಡೆ ಮಾಡ್ಕೊಂಡ್ಬಿಟ್ಲು ಚಂದ್ರಿಕಾ. ನಾವು ಸೈಡ್ ಆಗೋದೇ ಬೆಟರು. ಪ್ರಾಬ್ಲಮೇ ಇಲ್ಲ, ಇವಳನ್ ಸುಮ್ನೆ ಬಿಡಲ್ಲ. ರೂಪಾಗ್ ಸಮಾಧಾನ ಮಾಡಕ್ ಹೋದೆ, ಓಕೆ. ಮತ್ತೆ ಆ ಮಾತ್ ಮೊದ್ಲೇ ಯಾಕೆ ಹೇಳಿಲ್ಲ? ಏನಂತ ಹೇಳ್ಬೇಕಿತ್ತು ಚಿಕ್ಕಮ್ಮ? ಅವ್ರಿಗೆ ಹರ್ಟ್ ಮಾಡಿ ನಾವು ತಪ್ಪು ಮಾಡಿದ್ವಿ ಅಂತ ಹೇಳ್ಬೇಕಿತ್ತ? ಅವ್ರಿಗೆ ಸಮಾಧಾನ ಮಾಡಿ ನಾನು ಸಾಧನೆ ಮಾಡ್ದೆ ಅಂತ ಹೇಳ್ಬೇಕಿತ್ತ? ಒಳ್ಳೆ ಕೆಲ್ಸ ಮೂರನೇವರಿಗೆ ಗೊತ್ತಾಗದೆ ಮಾಡ್ಬೇಕು ಅಂತ ನಮ್ಮಮ್ಮ ಹೇಳ್ತಾರೆ. ಅದಕ್ಕೆ ಸುಳ್ಳು ಹೇಳಿ ಹೋಗಿದ್ದೆ. ಹೀಗ್ ಹೇಳಿ ನಿನ್ನ ನೀನ್ ಸಮರ್ಥನೆ ಮಾಡ್ಕೋಬಹುದು, ಆದ್ರೆ ನಾವು ನಿನ್ನ ಕ್ಷಮಿಸಲ್ಲ. ಕ್ಷಮಿಸ್ದೇ ಇರೋಂತ ತಪ್ಪ ಅವಳು ಏನ್ ಮಾಡಿದಾಳೆ? ನಾನು ಏನ್ ಮಾಡಿದ್ರು ಅವ್ರಿಗೆ ತಪ್ಪೇ ಅಜ್ಜಿ. ನಿನ್ಗೆ ಕೇಡ್ ಬಯಸೋರಿಗೆ ಕೇಡು ಅಂತ ಒಂದ್ ಗಾದೆ ಇದೆ. ಅದ್ರ ಅರ್ಥ ಏನಂದ್ರೆ, ಒಬ್ರಿಗೆ ಕೇಡಾಗ್ಲಿ ಅಂದ್ಕೊಂಡ್ರೆ ಆ ಕೇಡು ನಮ್ಗೆ ಆಗೋದಂತೆ. ಚಿಕ್ಕಮ್ಮ, ಚಿಕ್ಕಪ್ಪ, ನಾನೇನೋ ಬೆರಣಿ ತಡ್ತೆ ಅಂತ ನಾನು ಬೆರಣಿ ಅಂದ್ಕೊಂಡ್ರೇನೋ.
ನೀವು ತಟ್ಟಿದ್ರೆ ಗೋಡೆ ಗಂಟ್ಕೊಳ್ಳೋ ಬೆರಣಿ ಅಲ್ಲ ನಾನು, ಬಾಲ್ ನಾನು. ನೀವು ನನ್ನ ಗೋಡೆಗೆ ಎಸ್ತು ಆಟ ಆಡೋಕ್ ಬಂದ್ರೆ 2ರಷ್ಟು ವೇಗದಲ್ಲಿ ತಿರ್ಗ್ ಬಂದು ನಿಮ್ ಮುಖಕ್ಕೆ ಬಡಿತೀನಿ. ಒಂದು ಸಿನಿಮಾ ಡೈಲಾಗ್ ಇದೆ, ನೀರಿಗೆದ್ರಾದ್ರೆ ಮುಳುಗ್ಸತ್ತೆ, ಬೆಂಕಿಗೆದ್ರಾದ್ರೆ ಸುಡುತ್ತೆ, ಗಾಳಿಗೆದ್ರಾದ್ರೆ ಎಗರ್ತೀವಿ ಅಂತ. ನನ್ ಜೊತೆ ಇಟ್ಕೊಂಡ್ರೆ ಆ 3 ಆಗತ್ತೆ. ನೀರು, ಬೆಂಕಿ, ಗಾಳಿ ಜೊತೆಗೆ ನನ್ನೊಳಗೆ ಇನ್ನೂ 2 ಮಣ್ಣು, ಆಕಾಶ. ನನ್ ತಂಟೆಗ್ ಬಂದ್ರೆ ನಿಮ್ಮನ್ನ ಮಣ್ಣಲ್ಲಿ ಸೇರ್ಸಿ ಆಕಾಶಕ್ಕೆ ಪಾರ್ಸಲ್ ಮಾಡ್ಬಿಡ್ತೀನಿ. ಏನ್ರಿ, ಸಂಜೆನೆ ಬರ್ತೀನಿ ಅಂದ್ಕೊಂಡಿದ್ದೆ, ಇಷ್ಟು ಲೇಟ್ ಆಯ್ತು? ಹೊಸ ಪ್ರಾಜೆಕ್ಟ್ ಕೆಲಸ ಶುರುವಾಗಿದೆ ಮೇಡಮ್. ಆಫೀಸಲ್ಲಿ ಸ್ವಲ್ಪ ಬ್ಯುಸಿ ಇರ್ತಾರೆ. ಕೆಲಸದಲ್ಲಿ ಮುಳುಗಿ ಹೆಂಡತಿನ ಮರ್ತು ಬಿಡ್ತಾರ ನಿಮ್ ಸಾರು? ಆಹಾ, ಅದೇನಿಲ್ಲ ಮೇಡಮ್. ಮತ್ತೆ ಮುಖ ಯಾಕೆ ಹಾಗಾಗಿತ್ತು? ಏನ್ರಿ ಏನ್ರಿ ಚಿಕ್ಕಮ್ಮ, ಹಸುವಾಗ್ತಿದೆ, ಊಟ ಕೊಡಿ. ಇರು ಕಲ್ಪನಾ. ಯಾಕಜ್ಜಿ, ಅವನ್ ಚಿಕ್ಕೋನಿದ್ದಾಗಿಂದ ನೀನೇ ಬಡಿಸ್ತಾ ಇದ್ಯಾ? ಮದ್ವೆ ಆದ್ಮೇಲೆ ಕೂಡ ನೀನೇ ಬಡಿಸ್ಬೇಕಾ? ಅವನ್ ಕೆಲ್ಸ ಮಾಡೋದಕ್ಕೆ ಅವನ್ ಹೆಂಡತಿ ಇದ್ದಾಳೆ, ನೀನೇನ್ ಮಾಡ್ಬೇಕಾಗಿಲ್ಲ. ನಿನ್ ಕೆಲ್ಸ ನೀನ್ ನೋಡ್ಕೊ, ಹೋಗು. ಅಮ್ಮ ಗಂಗಾ, ಜೈಗೆ ಊಟ ಬಡ್ಸಮ್ಮ. ಯಾರ್ಯಾರೋ ನನಗ್ ಬಡ್ಸೋ ಅಗತ್ಯ ಇಲ್ಲ. ಅತ್ತೆ, ನೀವು ಬಡ್ಸಿ. ಚಂದ್ರಿಕಾ, ನಿಂತ್ಕೋ ಚಂದ್ರಿಕಾ. ನಿನಗ್ ಸಂಬಂಧ ಇಲ್ದಿರೋ ವಿಷಯದಲ್ಲಿ ತಲೆ ಹಾಕ್ಬೇಡ. ನನ್ನ ಸೋದರಳಿಯಂಗ್ ಊಟ ಬಡಿಸೋದು ನನಗ್ ಸಂಬಂಧ ಇಲ್ದಿರೋ ವಿಷಯ ಹೇಗಾಗತ್ತಜ್ಜಿ? ಅವ್ನ್ ನಿನ್ಗೆ ಸೋದರಳಿಯ ಮಾತ್ರ ಅಲ್ಲ, ಅವನೀಗ ಗಂಗಾ ಗಂಡ. ಆ ಗಂಡ ಹೆಂಡತಿ ಮಧ್ಯೆ ನೀನ್ ಹೋಗ್ಬಾರ್ದು. ಆ ಹೆಣ್ಮಗಳನ್ನ ಹೆಂಡತಿ ಅಂತ ನೀವ್ ಹೇಳ್ತೀರಿ, ಜೈ ಅಂದ್ಕೋಬೇಕಲ್ಲ. ಅನ್ಕೋಬೇಕು. ತಾಳಿ ಕಟ್ಟಿ ಮದ್ವೆ ಆದ್ಮೇಲೆ ಹೆಂಡತಿ ಅಲ್ದೆ ಇನ್ನೇನ್ ಅನ್ಕೋಬೇಕು? ಅವನಿಗ್ ಜವಾಬ್ದಾರಿ ಗೊತ್ತಿಲ್ಲ ಅಂದ್ರೆ ಗೊತ್ತಾಗೋ ಹಾಗೆ ಮಾಡ್ಬೇಕು. ಎಲ್ರು ನಿದ್ದೆ ಮಾಡ್ತಿದ್ದಾರೆ. ನಾನ್ ಮಾಡ್ಲಿಲ್ವಲ್ಲ? ಯಾರು ನನ್ನ ನೋಡಲ್ಲ. ನಾನ್ ನೋಡ್ತಿದ್ದೀನಲ್ಲ. ಊಟ ಮಾಡೋದಕ್ಕೆ ಇದೇ ಕರೆಕ್ಟ್ ಟೈಮ್. ಅಲ್ಲ, ದೆವ್ವಗಳು ತಿನ್ನೋ ಟೈಮ್.
ಎಲ್ಲ ಖಾಲಿ ಇದೆಯಲ್ಲ. ತಾವು ನೆಲಕ್ಕೆಸಿದ್ರೆ ಖಾಲಿ ಆಗಲ್ವಾ? ಫ್ರಿಜ್ ಅಲ್ಲಿ ಕೂಡ ಏನೂ ಇಲ್ವಲ್ಲ. ಏನಾದ್ರೂ ಇಟ್ರಲ್ವಾ ಇರೋದು? ಈಗ ಏನ್ ಮಾಡೋದಪ್ಪ ದೇವ್ರೆ? ಈ ಗಂಗಾ ಹತ್ರ ಕೇಳ್ಬೇಕು. ಕತ್ಲಲ್ಲಿ ದೆವ್ವದ ಹಾಕ್ತಿರ್ತೀಯಲ್ಲ, ನೀನ್ ಈ ಟೈಮಲ್ಲಿ ಏನೇ ಮಾಡ್ತಿದ್ಯಾ? ತಾವೇನ್ ಮಾಡ್ತಿದ್ದೀರಾ ಸರ್? ಎಲ್ಲ ಹೋಟೆಲ್ಸು ಕ್ಲೋಸ್ ಆಗಿದಾವಲ್ಲ. ಅಬ್ಬಾ, ಈಗೇನ್ ಮಾಡೋದು? ಅಲ್ಲೇನಾದ್ರೂ ಸಿಗ್ಬೋದೇನೋ. ಹಲೋ, ಎಕ್ಸ್ಕ್ಯೂಸ್ ಮೀ, ಏನಾದ್ರು ತಿನ್ನಕ್ಕಿದ್ಯಾ? ಹೊತ್ತಲ್ಲಿ ಬಂದು ಊಟ ಕೇಳ್ತಿದ್ಯಲ್ಲಪ್ಪ, ಮನೆಗೆ ಹೋಗ್ತಾ ಇದ್ದೀನಿ. ಅಣ್ಣ, ಇಡ್ಲಿ ಹಿಟ್ಟಾಗ್ಲಿ ದೋಸೆ ಹಿಟ್ಟಾಗ್ಲಿ ಇದ್ಯಾ? ದೋಸೆ ಹಿಟ್ಟಂತೂ ಇದೆಯಮ್ಮ, ಆದ್ರೆ ಮಾಡೋ ತಾಳ್ಮೆ ಇಲ್ಲ. ಏನ್ ತೊಂದ್ರೆ ಇಲ್ಲ ಅಣ್ಣ, ನೀವು ಮಲಗಿ, ನಾನ್ ಮಾಡ್ತೇನೆ. ಸರಿ ಆಯ್ತಮ್ಮ. ಓ ಸಾರು, ನಿಮ್ಮನ್ನೇ ಸಾರು. ಊಟ ಕೇಳಿ ಹಾಗೆ ಹೋಗ್ತಿದ್ದೀರಲ್ಲ, ಬನ್ನಿ. ತಿನ್ನಕ್ಕೇನಾರು ಇದೆಯಾ? ದೋಸೆ ಇದೆ ಸಾರು, ತಿಂತೀರಾ? ತಿಂತೀನಿ. ಕೂತ್ಕೊಳ್ಳಿ, ಮಾಡ್ತೀನಿ. ಓಕೆ. ಯಾವ ದೋಸೆ ಮಾಡ್ಲಿ ಸಾರು? ಪ್ಲೇನ್ ದೋಸೆ, ಆನಿಯನ್ ದೋಸೆ, ಮಸಾಲಾ ದೋಸೆನಾ ಇಲ್ಲ ಎಗ್ ದೋಸೆನಾ? ಯಾವ್ದೋ ಒಂದು ದೋಸೆ, ಸ್ವಲ್ಪ ಬೇಗ ಕೊಡಿ. ಏನ್ ಸಾರು, ತುಂಬಾ ಹಸುವಾಗ್ತಿದ್ಯಾ? ಮನೇಲಿ ಯಾರು ಇಲ್ವಾ? ಎಲ್ರು ಇದ್ದು ಇಲ್ದಿದ್ದ ಹಾಗೆ. ಅದೇನು ಸಾರು? ಕೆಲವ್ರ ಜೀವನ ಹಾಗೇನೆ. ತಗೊಳ್ಳಿ ಸಾರು. ಮನೆಯವ್ರ ಜೊತೆ ಜಗಳನಾ? ಹೆಂಡತಿ ಜೊತೆ ಜಗಳನಾ? ಅವಳು ನನ್ನ ಹೆಂಡತಿ ಅಲ್ಲ, ಪಿಶಾಚಿ. ನನಗ್ ಮೋಸ ಮಾಡ್ದವಳು. ಯಾವ ಹೆಂಡತಿನೂ ಬೇಕು ಅಂತ ಏನು ಮಾಡಲ್ಲ ಸಾರು. ಏನ್ ಮಾಡಿದ್ರು ಹಿಂದೇನು ಕಾರಣ ಇರ್ಬೇಕು ಸಾರು. ಹೆಣ್ಮಕ್ಳಿಗೆ ಗಂಡನೇ ದಿಕ್ಕು ಸಾರು. ಅವರಿಗೆ ಬೇರೆ ಪ್ರಪಂಚನೇ ಇರಲ್ಲ. ನೀವೇ ಅರ್ಥ ಮಾಡ್ಕೊಂಡು ಜೀವನ ಮಾಡ್ಬೇಕು. ಎಷ್ಟೊತ್ತಾಯ್ತು ನಾನಿ ಬಂದು? ನಾನು ಬಂದು ತುಂಬಾ ಹೊತ್ತಾಯ್ತು ಸರ್. ದಿನ ಟೈಮಿಗೆ ಕರೆಕ್ಟಾಗಿ ಬರ್ತಿರೋರು ನೀವು, ಇವತ್ತಾಕೆ ಸರ್ ಲೇಟ್ ಆಯ್ತು? ನೈಟ್ ಸರಿಯಾಗಿ ನಿದ್ರೆ ಬರ್ಲಿಲ್ಲ ನಾನಿ. ಊಟ ಮಾಡದೇ ಇದ್ರೆ ನಿದ್ರೆ ಹೇಗೆ ಬರುತ್ತೆ ಸರ್? ಅರ್ಧ ರಾತ್ರಿ ತನಕ ತಡ್ಕೊಂಡೆ, ಆಮೇಲೆ ಆಗ್ಲೇ ಇಲ್ಲ. ಹೊರಗಡೆ ಹೋಗಿ ಊಟ ಮಾಡಿದೆ. ಆ ಟೈಮಲ್ಲಿ ನಿಮಗೆ ಅಡಿಗೆ ಮಾಡ್ಕೊಟ್ಟಿದ್ಯಾರ ಸರ್? ಇನ್ಯಾರು? ಇದಾಳಲ್ಲ ನಮ್ಮ ಮನೇಲಿರೋ ರಾಕ್ಷಸಿ. ನಾನ್ ಬೇಡ ಅಂದ್ರು ದೆವ್ವದಾಗಿ ಹಿಂದೆ ಬಿದ್ದು ಸಾಯಿಸ್ತಾಳೆ. ಮೇಡಮ್ ದೆವ್ವ ಅಲ್ಲ ಸರ್, ದೇವ್ರಿದ್ದಾಗೆ. ಅದಕ್ಕೆ ಯಾವಾಗ್ಲೂ ಅವರು ನಿಮ್ ಜೊತೆಗೆ ಇರ್ತಾರೆ. ಈಗ ಕೂಡ ನಿಮ್ಗಿಂತ ಮೊದ್ಲೇ ಈ ಪಾರ್ಕ್ ಬಂದು ಜಾಗಿಂಗ್ ಮಾಡ್ತಿದ್ದಾರೆ. ಅಂತವ್ರು ನಿಮ್ಮ ಹೆಂಡತಿಯಾಗಿ ಬಂದಿದ್ದು ನಿಜವಾಗ್ಲೂ ನಿಮ್ಮ ಅದೃಷ್ಟ ಸರ್. ಅವಳು ಜಾಗಿಂಗ್ ಬರೋದಾ? ಮನೇಲಿ ಬೆಚ್ಚಿಗೆ ಬೆಡ್ಶೀಟ್ ಹೊತ್ಕೊಂಡು ಹಾಯಾಗಿ ಮಲಗಿದಾಳೆ. ಇಲ್ಲ ಸರ್, ಈಗಷ್ಟೇ ನಾನು ಮೇಡಮ್ನ ನೋಡ್ದೆ. ನಾಣಿ, ಯಾರು ನೋಡಿ ಯಾರು ಅನ್ಕೊಂಡೆ? ಇಲ್ಲ ಸರ್, ನಾನ್ ಮೇಡಮ್ನ ನೋಡಿ ನಾನು ಈಗಷ್ಟೇ ಇಲ್ಲಿ. ಅವಳು ಮನೇಲಿದ್ದಾಳೆ, ಇಲ್ಲಿ ಹೇಗ್ ಬರ್ತಾಳೆ? ಓ, ಆದ್ರೂ ಈ ಮಧ್ಯೆ ನೀನ್ ಅವಳನ್ನ ತುಂಬಾ
ಭಜನೆ ಮಾಡೋದಕ್ಕೆ ಶುರು ಮಾಡಿದ್ಯಾ? ಯಾರು ನೋಡಿದ್ರು ಆ ಗಂಗಾ ಅಂತಾನೆ ಅನ್ಕೋತ್ಯಾ? ನಡಿ ಜಾಗಿಂಗ್ ಮಾಡೋಣ. ಸರ್, ಮೇಡಮ್ ಈ ಪಾರ್ಕ್ ಅಲ್ಲೇ ಜಾಗಿಂಗ್ ಮಾಡ್ತಿದ್ದಾರೆ ಸರ್. ನನ್ನ ಮಾತು ಕೇಳಿ, ನಮಗೆ ಖಂಡಿತ ಸಿಕ್ಕೇ ಸಿಗ್ತಾರೆ ನೋಡಿ. ಬಾಯಿ ಮುಚ್ಕೊಂಡ್ ಬಾ. ನಿಜವಾಗ್ಲೂ ನಿತ್ಯ ಈ ಪಾರ್ಕಿಗೆ ಜಾಗಿಂಗ್ ಬರ್ತಾಳಾ? ನಾನು ಎಲ್ಲ ವಿವರವಾಗಿ ಕೇಳ್ಕೊಂಡಿದೀನಿ. ನಿತ್ಯ ಇದೇ ಪಾರ್ಕ್ಗೆ ವಾಕಿಂಗ್ ಅಂತ ಬರೋದು. ಇವತ್ತು ಬರ್ತಾಳೆ ಅಂತ ಗ್ಯಾರಂಟಿ ಏನು? ಆಲ್ರೆಡಿ ಬಂದಿದ್ದಾಳೆ. ಹಾ, ಬಂದಾಯ್ತಾ? ಎಲ್ಲಿ? ಅಲ್ಲೋಡಿ. ಹೌದು ಚಂದ್ರಿಕಾ, ಬಂದಿದ್ದಾಳೆ. ನಿನ್ ಎನ್ಕ್ವೈರಿ ಕರೆಕ್ಟ್. ನಾನು ಯಾವ್ದಾದ್ರೂ ಪರ್ಫೆಕ್ಟ್ ಆಗೇ ಮಾಡೋದು. ಅಮ್ಮ, ನಿತ್ಯನ ಹೇಗೆ ಕಿಡ್ನಾಪ್ ಮಾಡೋದು? ಪಾರ್ಕಲ್ಲಿ ತುಂಬಾ ಜನ ಇದಾರಲ್ಲ, ಹೊಡಿಯೋಕಾಗಲ್ಲ. ಯಾಕಂದ್ರೆ ಅವಳೇ ನಮ್ಗೆ ಹೊಡೆದು ಬಿಡ್ತಾಳೆ. ಮತ್ ಬರ್ಸೋಕು ಆಗಲ್ಲ. ಮೂಗಿಗೆ ವಾಸನೆ ಬರುದ್ರಲ್ಲಿ ಬಾಯಿಂದ ನಮ್ ಕೈನೇ ಕಚ್ತಾಳೆ. ಹೆದರ್ಸಿ ಭಯ ಹುಡ್ಸಿ ಕರ್ಕೊಂಡ್ ಬಂದ್ರೆ ಸುತ್ತ ಇರೋ ಜನ ನಿತ್ಯಗೆ ಸಪೋರ್ಟ್ ಮಾಡ್ತಾರೆ. ನಿಮ್ ಮಾತ್ ನಿಲ್ಲಿಸ್ತೀರಾ? ನಿತ್ಯನ ಇಲ್ಲಿ ಕಿಡ್ನಾಪ್ ಮಾಡೋದು ರಿಸ್ಕ್ ಅಂತ ಹೇಳ್ತಿದ್ದೀನಿ. ಕಿಡ್ನಾಪ್ ಮಾಡ್ಬೇಕು ಅಂತ ಪ್ಲಾನ್ ಮಾಡ್ದೋಳ್ ನಾನು. ಹೇಗ್ ಮಾಡ್ಬೇಕು ಅಂತ ಯೋಚನೆ ಮಾಡಿರಲ್ವಾ? ಏನಿದು? ಸ್ಮೋಕ್ ಬಾಂಬ್. ನಿತ್ಯ ಜಾಗಿಂಗ್ ಮಾಡೋ ದಾರಿಲಿ ಕರೆಕ್ಟ್ ಆಗಿ ಬಾಂಬ್ ಬಿಟ್ಟು ಬತ್ತಿ ಹತ್ಸಿದ್ರೆ ಬತ್ತಿ ಕೊನೆಯ ತನಕ ಉರ್ದು ಬಾಂಬ್ ಸಿಡ್ದು ಸ್ಮೋಕ್ ಬರುತ್ತೆ. ಆ ಹೊಗೆಯಲ್ಲಿ ಯಾರಿಗೂ ಏನೂ ಕಾಣಲ್ಲ. ಆ ಟೈಮಲ್ಲಿ ನಾವು ಯಾರ ಕಣ್ಗೂ ಬೀಳ್ದೇನೆ ನಿತ್ಯನ ಎತ್ಕೊಂಡ್ ಬರೋಣ. ಸೂಪರ್ ಐಡಿಯಾ ಚಂದ್ರಿಕಾ. ಅಯ್ಯೋ. ಪಾರ್ಕಲ್ಲಿಟ್ಟು ಕೆಲ್ಸ ಮುಗಿಸೋಣ ಬನ್ನಿ. ಈ ಪಾರ್ಕಲ್ಲಿ ಜೈ ಕೂಡ ಇದ್ದಾನೆ. ಎಲ್ಲಿ? ಓ, ಜೈಗೆ ಗೊತ್ತಾಗದೆ ಕಿಡ್ನಾಪ್ ಮಾಡೋಕ? ಅಂದ್ರೆ ಜೈ ಹೋದ್ಮೇಲೆ ಬಾಂಬ್ ಸಿಡ್ಸೋದಾ? ನಿಮ್ ಬುದ್ಧಿ ನಿಮ್ ತರಾನೇ ಇದೆ. ನಿತ್ಯನ ನಾವು ಕಿಡ್ನಾಪ್ ಮಾಡ್ಬೇಕು ಅನ್ಕೊಂಡಿದ್ದು ಜೈಗೆ ತೋರ್ಸೋಕಲ್ವಾ? ಜೈ ಕೂಡ ಇಲ್ಲೇ ಇದ್ದಾನೆ ಅಂದ್ಮೇಲೆ ನಿತ್ಯನ ಯಾಕೆ ಕಿಡ್ನಾಪ್ ಮಾಡೋದು? ಡೈರೆಕ್ಟ್ ಆಗಿ ತೋರ್ಸಿದ್ರೆ ಸಾಕಲ್ವಾ? ಪಾಯಿಂಟ್. ಆದ್ರೆ ಸುಮ್ನೆ ಒಂದು ಬಾಂಬ್ ಮಿಸ್ ಆಗುತ್ತಲ್ಲ. ಮೊದ್ಲು ಆ ನಿತ್ಯ ಮಿಸ್ ಆಗದಿರೋ ಹಾಗೆ ಜೈಗ್ ಹಿಡ್ಕೊಡ್ಬೇಕು. ಹೌದೌದು. ಆ ಬಟ್ಟೆ ಶಾಪ್ ಅಲ್ಲಿ ಆಗಿರೋ ತರ ಮತ್ತೆ ನಾವು ಬಫೂನ್ ಆಗ್ಬಾರ್ದು. ಈಗ್ಲೇ ಹಿಡ್ಕೊಡೋಣ. ಹಾ ಹಾ. ಚಂದ್ರಿಕಾ, ಚಂದ್ರಿಕಾ, ನಿತ್ಯ ಕಾಣ್ತಿಲ್ಲ. ಏನ್ರಿ? ಜೈನು ಕಾಣಿಸ್ತಿಲ್ಲ ರೀ. ಅಬ್ಬಾ, ಎಲ್ಲಿ ಹೋದ್ಲಿ ಇವಳು? ಅಯ್ಯೋ, ಇವನಲ್ಲಿ ಹೋಗ್ಬಿಟ್ಟ. ನಡೀರಿ. ಅವರಿಂದ ಇನ್ನೂ ಫೋನ್ ಬಂದಿಲ್ಲ ಅಮ್ಮ. ಅಲ್ಲಿ ಏನ್ ನಡೀತಿದ್ಯೋ ಏನೋ, ನನಗೆ ತುಂಬಾ ಭಯ ಆಗ್ತಿದೆ. ಏನಾಗಲ್ಲ ತುಳಸಿ, ಎಲ್ಲ ನಾನು ಪ್ಲಾನ್ ಮಾಡಿದ ಹಾಗೆ ಆಗತ್ತೆ. ಏನೋನಮ್ಮ, ನನ್ನ ಮನ್ಸಿಗೆ ಯಾಕೋ ಸಮಾಧಾನನೇ ಇಲ್ಲ. ನಡೆಯತ್ತೇನೋ ಅಂತ ಅನ್ನಿಸ್ತಿದೆ. ಹಾಗೆಲ್ಲ ಏನೂ ಆಗಲ್ಲ ತುಳಸಿ. ನಿತ್ಯ ಬೆಡ್ರೂಮಿಂದ ಸೌಂಡ್ ಬರ್ತಿದ್ಯಲ್ಲ, ಯಾರಿದ್ದಾರ ಒಳಗಡೆ?
ಮಾರ್ನಿಂಗ್ಗೆ ಈ ಸರ್ವೆಂಟ್ ಯಾಕೆ ಬಂದ್ಲು ಮಾಮ್? ಇಬ್ರು ಸೇರಿ ಮತ್ತೆ ಏನ್ ಪ್ಲಾನ್ ಮಾಡ್ತಾ ಇದ್ದೀರಾ? ನಿತ್ಯ ನೀನು ಜಾಗಿಂಗ್ ಹೋಗ್ಲಿಲ್ವಾ? ಯಾಕೆ? ಅಲ್ಲೇನಾದ್ರೂ ಪ್ಲಾನ್ ಮಾಡಿದ್ದೀರಾ? ಅದು ನೀನ್ ದಿನ ಅರ್ಲಿ ಮಾರ್ನಿಂಗ್ಗೆ ಜಾಗಿಂಗ್ ಹೋಗ್ತೀಯಲ್ಲ? ನೈಟ್ ಲೇಟಾಗಿ ನಿದ್ರೆ ಮಾಡಿದ್ದೆ, ಮಾರ್ನಿಂಗ್ ಎಚ್ಚರ ಆಗ್ಲಿಲ್ಲ. ಲೆಜೆಂಡ್ಸ್ ಜೊತೆ ಮೀಟಿಂಗ್ ಮಾಡ್ಬೇಕಾದ್ ನೀನು ಲೇಬರ್ಸ್ ಜೊತೆ ಮಾತಾಡ್ತಿದ್ಯಾ? ದಿಸ್ ಇಸ್ ನಾಟ್ ಗುಡ್ ಫಾರ್ ಯು ಮಾಮ್. ನಿತ್ಯ ಇಲ್ಲಿದ್ದಾಳೆ ಅಂದ್ರೆ ಪಾರ್ಕ್ ಅಲ್ಲಿರೋದು ಗಂಗಾ ಅಮ್ಮ. ರೌಡಿಗಳು ಗಂಗನ್ ಕಿಡ್ನಾಪ್ ಮಾಡ್ಬಿಡ್ತಾರೆ. ಫೋನ್ ಮಾಡಿ ಬೇಡ ಅಂತ ಹೇಳಿ ಅಮ್ಮ. ಹಲೋ ಮೇಡಮ್. ಹಲೋ ಹಲೋ, ನನ್ನ ಮಗಳನ್ನ ಕಿಡ್ನಾಪ್ ಮಾಡಿದ್ರಾ? ಏನೋ ಇಲ್ಲ ಮೇಡಮ್, ಅದೇ ಕೆಲಸದಲ್ಲಿದ್ದೀವಿ. 5 ನಿಮಿಷದಲ್ಲಿ ಆಗೋಗುತ್ತೆ. ಹಲೋ ಹಲೋ. ಏಯ್ ಇಲ್ಬಾ. ಏನ್ ಯಜಮಾನ್ರೆ ಕರೆದ್ರಾ? ನಾಟಕ ಮಾಡ್ತಿದ್ಯಾ? ಫಾಲೋ ಮಾಡ್ಬೇಡ ಅಂದ್ರು ಯಾಕೆ ಫಾಲೋ ಮಾಡ್ತಿದ್ಯಾ? ನಾನು ಫಾಲೋ ಮಾಡ್ತಿಲ್ಲ, ನಾನು ಜಾಗಿಂಗೇ ಮಾಡ್ತಿದ್ದೀನಿ. ಹೇಳಿ ನಾಣಿ ಅವ್ರೆ. ಹೌದು ಸರ್. ನೀನು ಜಾಗಿಂಗ್ ಮಾಡ್ತಿಲ್ಲ, ಟಾರ್ಚರ್ ಮಾಡ್ತಿದ್ಯಾ. ಅಯ್ಯೋ ರಾಮ, ಈ ಟಾರ್ಚರ್ ಏನ್ರಿ? ನನ್ ತಾಳಿ ಗಟ್ಟಿಯಾಗಿರ್ಲಿ ಅಂತ ನನ್ ಪ್ರಯತ್ನ ಏನೋ ನಾನ್ ಮಾಡ್ತಿದ್ದೀನಿ. ಏನ್ ನಾಣಿ ಅವ್ರೆ? ಹೌದು ಮೇಡಮ್. ನಾಣಿ, ಈ ತಾಳ ತಂದನ ನಿಲ್ಲಿಸ್ತೀರಾ? ಇವಳು ತೈತಕ ಆಡೋದು, ನೀನ್ ಅದಕ್ಕೆ ತಾಳ ಹಾಕೋದು. ನಿಮ್ಮಿಬ್ರು ಕರ್ಕೊಂಡು ಹೋಗಿ ಝೂ ಅಲ್ಲಿ ಬಿಡ್ಬೇಕು. ಹಾ, ಝೂನಲ್ಲಿ ಯಾಕೆ? ನಾನೇನಾದ್ರೂ ಪ್ರಾಣಿ ಅಂದ್ಕೊಂಡ್ರಾ? ಅಷ್ಟಿದ್ರೆ ನಾನ್ ಮಾಡೋ ಆಸನ ನೀವ್ ಮಾಡಿ ನೋಡೋಣ. ಏನ್ ಮೇಡಮ್, ಏನ್ ಈಗ ಎದುರಿಸ್ತಾ ಇದ್ದೀರಾ? ನಮ್ ಸಾರ್ಗೆ ಏನು ಬರೋಣ ಅನ್ಕೊಂಡಿದ್ರಾ? ಎಲ್ಲಿ ನೀವು ಮಾಡಿ ತೋರಿಸಿ ಟಕ್ ಅಂತ ಮಾಡ್ತಾರೆ. ಎಲ್ಲಿ ಮಾಡಿ ತೋರಿಸಿ ನೋಡೋಣ. ಮಾಡಿ ಸರ್, ನಮ್ ಮರ್ಯಾದೆ ಹೋಗ್ತಿದೆ, ಮಾಡಿ. ಮೇಡಮ್, ಸರ್. ಏಯ್ ನಾಣಿ, ನಾನು ಇಲ್ಲಿದ್ದೀನಿ. ಮೇಡಮ್, ಸರ್, ಸರ್, ನೀವ್ ಇಲ್ಲಿದ್ದೀರಾ? ಯಾರೋ ಸ್ಮೋಕ್ ಬಾಂಬ್ ಹಾಕಿದ್ದಾರೆ ಸರ್. ಗಂಗಾ ಮೇಡಮ್, ಗಂಗಾ ಮೇಡಮ್, ಸರ್ ಗಂಗಾ ಮೇಡಮ್ ಎಲ್ಲಿ ಸರ್? ಏಯ್ ನಂಗೇನೋ ಗೊತ್ತು. ಅಯ್ಯೋ, ಮೇಡಮ್ ಎಲ್ಲೂ ಕಾಣ್ತಿಲ್ಲ ಸರ್. ಪೀಡೆ ತೊಲಗ್ತು, ನಡಿ ಹೋಗೋಣ. ಅಯ್ಯಯ್ಯೋ, ಹಂಗಂದ್ರೆ ಹೇಗೆ ಸರ್? ಮೇಡಮ್ನ ಹುಡ್ಕೋಣ ಸರ್. ಅದನ್ನ ಬಿಟ್ಟು ಬೇರೆ ಕೆಲಸ ಇಲ್ವ ನಿನ್ಗೆ? ಬಾ ಸರ್. ಮೇಡಮ್, ಮೇಡಮ್, ಸರ್. ಖಾಲಿ ಚೀಲ ತಂದ್ರಲ್ಲ, ಅವಳನ್ನ ಎತ್ಕೊಂಡ್ ಬರ್ಲಿಲ್ವಾ? ಏನ್ ಎತ್ಕೊಂಡ್ ಬರೋದು? ನೀನ್ ಹೀಗೆ ಡಬಲ್ ಕ್ರಾಸ್ ಮಾಡ್ತೀಯ ಅಂತ ನಾನ್ ಅನ್ಕೊಂಡ್ಲಿಲ್ಲ. ಡಬಲ್ ಕ್ರಾಸ್ ಏನ್ರಿ? ಇನ್ನೇನು, ಕಿಡ್ನಾಪ್ ಪ್ಲಾನ್ ಹೇಳಿದ್ದು ನನ್ಗೆ, ಬಾಂಬ್ ತಂದಿದ್ದು ನೀನು, ಅದನ್ನ ಸಿಡಿಸ್ಬೇಕು ಅನ್ಕೊಂಡಿದ್ದು ನಾನು. ಲಾಸ್ಟ್ ಮೂಮೆಂಟ್ ಅಲ್ಲಿ ಆ ಬಾಂಬ್ ನೀನೇ ಸಿಡಿಸಿ ನನ್ಗೂ ಕೊಡದೆ ಬೇರೆ ಯಾರಿಗೂ ಆ ನಿತ್ಯನ ಎತ್ಕೊಂಡು ಹೋಗೋ ಕೆಲಸ ಹೇಳ್ತೀಯಾ?
ಏನ್ ಮಾತಾಡ್ತಿದ್ದೀರಾ? ನಾನ್ ಬೇರೆಯವ್ರಿಗೆ ಹೇಳೋದು ಅಂದ್ರೆ ಏನು? ಮತ್ತೆ ಅವ್ರು ಯಾಕೆ ಎತ್ಕೊಂಡು ಹೋದ್ರಮ್ಮ? ಅವ್ರು ಯಾರ್ರೀ? ಅಲ್ಲಿ ಅವ್ರೇ, ಅಲ್ಲಿ ನೋಡು. ಬಾಂಬು ಸಿಡಿದ ಕೂಡ್ಲೆ ನಾನು ನಿತ್ಯ ಗೋಣಿ ಚೀಲದಲ್ಲಿ ಹಾಕಿ ಹೊತ್ಕೊಂಡು ಬರೋಣ ಅನ್ಕೊಂಡೆ. ಅವ್ರು ಬಂದು ನನ್ನ ದೂಡಿ ಅವ್ರ ಗೋಣಿ ಚೀಲದಲ್ಲಿ ತುಂಬಿಕೊಂಡ್ರು. ಅವ್ರು ಯಾರು ನಂಗೆ ಗೊತ್ತಿಲ್ಲ ರೀ. ನಿನ್ ಗೊತ್ತಿಲ್ವಾ? ಅಂದ್ರೆ ನಮ್ಮನ್ ಬಿಟ್ಟು ನಿತ್ಯನ ಬೇರೆ ಯಾರೋ ಕಿಡ್ನಾಪ್ ಮಾಡಿದ್ರ? ಅಮ್ಮ, ಯಾರು? ಕಿಡ್ನಾಪ್ ಆದವರು ಕಂಫರ್ಟ್ ಕೇಳ್ತಾ ಇದ್ರಲ್ಲಣ್ಣ. ದುಡ್ಡಿರೋರು ಹಂಗೆ ಕಣ, ಸಾಯೋವಾಗ್ಲೂ ಸುಖ ಬೇಕು ಅಂತಿರ್ತಾರೆ. ಮೊದ್ಲು ನನ್ಗೆ ಪ್ರಜ್ಞೆ ಬಂದಿದ್ದು ಒಳ್ಳೇದಾಯ್ತು. ಗಂಗಾಗ್ ಬಂದಿದ್ರೆ ಪೂರ್ತಿ ಪ್ಲಾನ್ ಹಾಳಾಗ್ತಿತ್ತು. ಹೇಗಾದ್ರೂ ಇವಳ ಕಣ್ಣಿಗೆ ಬೀಳ್ದೆ ಎಸ್ಕೇಪ್ ಆಗ್ಬೇಕು. ಬನ್ನಿ ಸರ್. ಸರ್ ಬನ್ನಿ. ಹೇಳಿ ಸರ್, ಏನಾಯ್ತು? ಮಾರ್ನಿಂಗ್ ಜಾಗಿಂಗ್ ಅಂತ ಹೋದ್ ನಮ್ ಸೊಸೆ ಇಲ್ಲಿವರೆಗೂ ಮನೆಗೆ ಬಂದಿಲ್ಲ ಸರ್. ಮಿಸ್ಸಿಂಗ್ ಕೇಸಾ? ಹೌದು ಸರ್, ಕಿಡ್ನಾಪ್ ಆಗಿರ್ಬೇಕು ಅಂತ ಅನುಮಾನ ಸರ್. ಯಾಕಂದ್ರೆ ಪಾರ್ಕ್ ಅಲ್ಲಿ ಸ್ಮೋಕ್ ಬಾಂಬ್ ಸಿಡಿತು ಸರ್. ಆಮೇಲೆ ಮೇಡಮ್ ಎಲ್ಲೂ ಕಾಣಿಸ್ಲಿಲ್ಲ ಸರ್. ನನ್ ಸೊಸೆನ ಬೇಗ ಹುಡ್ಕೊಡಿ ಸರ್. ಕುಟುಂಬದಲ್ಲಿ, ವ್ಯಾಪಾರದಲ್ಲಿ ನಿಮ್ಗೆ ಯಾರಾದ್ರೂ ಶತ್ರುಗಳಿದಾರಾ? ಹಾಗ್ಯಾರು ಇಲ್ಲ ಸರ್. ಯಾವ್ದಾದ್ರೂ ಬ್ಲಾಕ್ ಮೇಲ್ ಕಾಲ್ಸ್ ಬಂತಾ? ತಗೊಳ್ಳಿ ನಮ್ ಸೊಸೆ ಫೋಟೋ. ಯಾರ್ ಕಿಡ್ನಾಪ್ ಮಾಡಿದ್ರು ಬೇಗ ಕಂಡು ಹಿಡೀರಿ ಸರ್. ಸರಿ ಮೇಡಮ್, ಕಂಪ್ಲೇಂಟ್ ಬರ್ಕೊಡಿ ಸರ್. ಜೈ, ಕಂಪ್ಲೇಂಟ್ ಬರಿ. ನೀವು ಸುಮ್ನೆ ಅರ್ಜೆಂಟ್ ಮಾಡ್ತಿದ್ದೀರಾ. ಅವಳು ಎಲ್ಲೂ ಹೋಗಿರಲ್ಲ, ಯಾರು ಕಿಡ್ನಾಪ್ ಮಾಡಿರಲ್ಲ. ಸ್ವಲ್ಪ ಹೊತ್ತು ನಮಗ್ ಟೆನ್ಷನ್ ಕೊಟ್ಟು ಅವಳೇ ತಿರ್ಗಾ ಬರ್ತಾಳೆ. ನಿಮ್ ಮನೇಲಿ ಗಲಾಟೆ ಏನಾದ್ರೂ ಆಗಿತ್ತಾ? ಅಂತದೇನು ಇಲ್ಲ ಸರ್. ಯಾರೋ ಕಿಡ್ನಾಪ್ ಮಾಡಿದ್ದಾರೆ. ಕಿಡ್ನಾಪ್ ಮಾಡಿದ್ದು ಯಾರೋ ಅಲ್ಲ. ಗಂಗಾನ ಕಿಡ್ನಾಪ್ ಮಾಡಿಸಿದ್ದು ಬೇರೆ ಯಾರೋ ಅಲ್ಲ. ಯಾರು ಮಾಡಿರೋದು? ಅದು